ಆದರೆ ಈಗಾಗಲೇ 2 ಮಕ್ಕಳನ್ನು ಕಳೆದುಕೊಂಡಿದ್ದ ದಂಪತಿ ಈ ಮಗುವನ್ನು ಉಳಿಸಿಕೊಳ್ಳುವ ಸಲುವಾಗಿ ಆಗಿನ ಕಾಲದಲ್ಲಿ ಚಾಲ್ತಿಯಲ್ಲಿದ್ದ ನೆತ್ತರು ಕೊಡಿಗೆ ಎಂಬ ಆಚರಣೆಯ ಮೊರೆ ಹೋಗುತ್ತಾರೆ. ನೆತ್ತರು ಕೊಡಿಗೆಯ ಆಚರಣೆಯಂತೆ ಮಗು ಹುಟ್ಟಿದ 11ನೇ ದಿನಕ್ಕೆ ಸರಿಯಾಗಿ ಮೊದಲಿಗೆ ಮಗುವಿಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿ ಹೊಸ ಬಟ್ಟೆ ತೊಡಿಸಿ ಒಂದು ಚಿಕ್ಕ ಹೊಂಡವನ್ನು ತೋಡಿ ಆ ಹೊಂಡದಲ್ಲಿ ಮಗುವನ್ನು ಮಲಗಿಸಿ ಸಾಂಕೇತಿಕವಾಗಿ ಸ್ವಲ್ಪ ಮಣ್ಣು ಕಲ್ಲು ಮುಳ್ಳನ್ನು ಮಗುವಿನ ಮೇಲೆ ಹಾಕುತ್ತಾರೆ. ನಂತರ ಪರಿಶಿಷ್ಟ ಪಂಗಡದ ಬಾಣಂತಿ ಮಹಿಳೆ ಸ್ನಾನ ಮಾಡಿ ಹೊಸ ಬಟ್ಟೆ ಧರಿಸಿ ಬರುತ್ತಾಳೆ. ನಂತರ ಮಗುವನ್ನು ಎತ್ತಿಕೊಂಡು ಆ ಮಗುವಿನ ಮೂಗಿಗೆ ಒಂದು ಚಿಕ್ಕ ಉಂಗುರ ಹಾಕಿ ಮಗುವಿಗೆ ಕೂಸು ಎಂದು ಹೆಸರಿಡುತ್ತಾಳೆ. ನಂತರ ಆ ಮಗುವನ್ನು ಹೆತ್ತ ತಾಯಿಯ ಕೈಗಿಡುತ್ತಾ, ಇದು ನನ್ನ ಮಗು, ಇದನ್ನು ಸಾಕಲು ನಿಮಗೆ ಕೊಡುತ್ತಿದ್ದೇನೆ, ಇವನನ್ನು ಚೆನ್ನಾಗಿ ಸಾಕಿ ದೊಡ್ಡವನನ್ನಾಗಿ ಮಾಡಿ ನಾನು ಬಂದು ಕೇಳಿದಾಗ ನನಗೆ ಕೊಡಬೇಕು ಎಂದು ಹೇಳಿ ಮಗುವನ್ನು ಹೆತ್ತಾಕೆಯ ಮಡಿಲಿಗೆ ಸೇರಿಸುತ್ತಾಳೆ. ಆಗಿನ ಕಾಲದಲ್ಲಿ ತಮ್ಮ ಮಕ್ಕಳನ್ನು ಕಾಯಿಲೆ ಕಸಾಲೆಗಳಿಂದ ಬದುಕಿಸಿಕೊಳ್ಳಲು ಆಚರಣೆಯಲ್ಲಿದ್ದ ಪದ್ಧತಿ ಇದು. ಸದಿಯಣ್ಣ ದಂಪತಿಗಳ ಮಗ 6ನೇ ವರ್ಷಕ್ಕೆ ಕಾಲಿಡುತ್ತಾನೆ. ಆಗ ಅವನನ್ನು ಶಾಲೆಗೆ ಸೇರಿಸಲು ಮುಂದಾಗುತ್ತಾರೆ. ಈ ಸಂದರ್ಭದಲ್ಲಿ ಕೂಸು ಎಂಬ ಹೆಸರಿನ ಬದಲಾಗಿ ರಘುರಾಮ ಎಂಬ ಹೆಸರಿನೊಂದಿಗೆ ಮರುನಾಮಕರಣ ಮಾಡುತ್ತಾರೆ. ಹೀಗೆ ರಘುರಾಮ ಶಿಕ್ಷಣದ ಜೊತೆಗೆ ಅವರು ರಕ್ತಗತವಾಗಿ ಬಂದಿರುವ ಕಲೆಯ ಬಗ್ಗೆ ಆಸಕ್ತಿದಾಯಕರಾಗಿ ನಾಟಕ, ಯಕ್ಷಗಾನದ ಬಗ್ಗೆ ಆಸಕ್ತಿದಾಯಕರಾಗುತ್ತಾರೆ. ಹೀಗೆ ರಘುರಾಮರು ಪ್ರೌಢಶಾಲಾ ಶಿಕ್ಷಣ ಮುಗಿಸಿ ಶಿಕ್ಷಕ ತರಬೇತಿಯನ್ನು ಮಾಡುತ್ತಾರೆ. ನಂತರ ಶಿಕ್ಷಕರಾಗಿ ವೃತ್ತಿಯನ್ನು ಆರಂಭಿಸಿ ಉತ್ತಮ ಶಿಕ್ಷಕನಾಗಿಯೂ ಹೆಸರು ಮಾಡುತ್ತಾರೆ. ಇದೇ ಸಂದರ್ಭದಲ್ಲಿ ಹಲವಾರು ಪ್ರಸಂಗಗಳನ್ನು ರಚಿಸಿ ವೇಷಧಾರಿಯಾಗಿಯೂ ಪ್ರಸಿದ್ಧಿಯನ್ನು ಪಡೆಯುತ್ತಾರೆ. ಹಾಸ್ಯ ಪಾತ್ರಗಳಲ್ಲಿ ಮಿಂಚುತ್ತಾ ರಘು ಮಾಸ್ತರರೆಂದೇ ಪ್ರಸಿದ್ಧಿಯನ್ನು ಪಡೆಯುತ್ತಾರೆ. ವಯಸ್ಕರ ಶಿಕ್ಷಣ ಕೇಂದ್ರವನ್ನು ತೆರೆದು ಅನಕ್ಷರಸ್ಥರನ್ನು ಅಕ್ಷರಸ್ಥರನ್ನಾಗಿ ಮಾಡುವಲ್ಲಿ ತುಂಬಾ ಶ್ರಮಪಟ್ಟಿದ್ದಾರೆ. ಇವರು 1965ರಲ್ಲಿ ಗೊಲ್ವಾಡಿ ಪಟೇಲರ ಶಿವರಾಮ್ ಹೆಗ್ಡೆಯವರ ಮಗಳಾದ ದೇವಕಿ ಅವರೊಂದಿಗೆ ದಾಂಪತ್ಯ ಜೀವನಕ್ಕೆ ಕಾಲಿಡುತ್ತಾರೆ.
ಭಾಗವತನಾಗಿ, ಅರ್ಥಧಾರಿಯಾಗಿ, ವೇಷಧಾರಿಯಾಗಿ, ಪ್ರಸಂಗಕರ್ತನಾಗಿ ಗುರುತಿಸಿಕೊಂಡಿರುವ ರಘುರಾಮ್ ಶೆಟ್ಟಿಯವರು 30ಕ್ಕೂ ಹೆಚ್ಚು ಪ್ರಸಂಗಗಳನ್ನು ರಚಿಸಿದ್ದಾರೆ. ಅವರ ಸಾಧನೆಗೆ ಹಲವಾರು ಪ್ರಶಸ್ತಿಗಳು ಅವರನ್ನು ಅರಸಿಕೊಂಡು ಬಂದಿವೆ. ಇವರ ಪ್ರಸಂಗದ ಒಂದು ತುಣುಕು ಹೀಗಿದೆ. ಇದ್ದಂಗೆ ಆದಂಗೆ ಇದ್ದಂಗೆ ಆದಂಗೆ ಒಪ್ಪುದು ಒಪ್ಪಂಗೆ ಕಣಿ ಹೇಳುವೆ, ಒಪ್ಪುದು ಒಪ್ಪಂಗೆ ಕಣಿ ಹೇಳುವೆ, ಕಣಿಯ ಹೇಳಲು ಬಂದ ಹೊರವಂಜಿ ನಾನಮ್ಮ, ಕಣಿಯ ಕೇಳಿರಮ್ಮ, ನೀವು ಕಣಿಯ ಎಷ್ಟು ತಪ್ಪದ ಹಾಗೆ ಗಣಿ ಹೇಳುವೆ, ಎಷ್ಟು ತಪ್ಪದ ಹಾಗೆ ಗಣಿ ಹೇಳುವೆ, ಗಣಿಯ ಹೇಳುವ ಹೊರಬಂದಿ ನಾನಮ್ಮ, ಗಣಿಯ ಕೇಳಿರಮ್ಮ, ನೀವು ಗಣಿಯ ಕೇಳಿರಮ್ಮ, ಗಣಿಯ ಹೇಳುವ ಹೊರಬಂದಿ ನಾನಮ್ಮ, ಗಣಿಯ ಕೇಳಿರಮ್ಮ, ನೀವು ಗಣಿಯ ಕೇಳಿರಮ್ಮ, ನೀವು ಗಣಿಯ ಕಂದಾವರ ಪ್ರತಿಷ್ಠಾನದ ಮೂಲಕ ಪ್ರತಿ ವರ್ಷ ಯಕ್ಷರಂಗದ ಕಲಾವಿದರನ್ನು ಗುರುತಿಸಿ ಅವರನ್ನು ಸನ್ಮಾನಿಸುತ್ತಿರುವುದು ಇವರ ಧೀಮಂತ ವ್ಯಕ್ತಿತ್ವಕ್ಕೆ ಸಾಕ್ಷಿಯಾಗಿದೆ. ಇವರ ಯಕ್ಷರಂಗದ ಸಾಧನೆಗೆ ಇತ್ತೀಚೆಗೆ ನಾಡಪ್ರಭು ಕೆಂಪೇಗೌಡರ ಪ್ರಶಸ್ತಿ ದೊರೆತಿರುವುದು ನಮ್ಮೂರಿಗೆ ಸಂದಿರುವ ಹೆಮ್ಮೆಯ ಗರಿಯಾಗಿದೆ. ಇದರಿಂದ ಇನ್ನಷ್ಟು ಯಕ್ಷಗಾನದ ಪ್ರಸಂಗಗಳು ಇವರಿಂದ ರಚಿಸುವಂತಾಗಲಿ, ಇವರಿಂದ ಇನ್ನಷ್ಟು ಪ್ರತಿಭೆಗಳು ಹೊರಗಿನ ಪ್ರಪಂಚಕ್ಕೆ ಗುರುತಿಸುವಂತಾಗಲಿ. ಸಾಧನೆಯ ಹಾದಿಯಲ್ಲಿ ಕಲಾಪ್ರೇಮಿಯ ಕಲಾರಂಗದ ಸಾಧನೆಗೆ 1000 ಮೆಟ್ಟಿಲುಗಳನ್ನು ಏರಿ ಬಾನೆತ್ತರದಲ್ಲಿ ಯಕ್ಷರಂಗದ ಚಿತ್ತಾರ ಮೂಡಿಸಲಿ ಎಂದು ಆಶಿಸೋಣ.
ಪರಂಪರೆಯ ಸಂಬಂಧಗಳ ಸಂಕೀರ್ಣತೆ, ಚೆಲುವೆ ಚಿತ್ರಾವತಿಯ ಚೇತೋಹಾರಿ ಕಥನ ಕಾವ್ಯ, ಶ್ರೀದೇವಿ ಬನಶಂಕರಿಯಲ್ಲಿನ ಜಾನಪದೀಯ ಸೊಗಡು, ಶೂದ್ರ ತಪಸ್ವಿಯಲ್ಲಿನ ಪದ್ಯ ಸಾಹಿತ್ಯದಲ್ಲಿ ನಭನಿ, ಸತಿ ಸೀಮಂತಿಯಲ್ಲಿನ ತತ್ವಶಾಸ್ತ್ರಗಳು, ಹೀಗೆ ಕಂದಾವರ ರಘುರಾಮ ಶೆಟ್ಟಿ ವಿರಚಿತ ಯಕ್ಷಗಾನ ಪ್ರಸಂಗಗಳು ಸಂತೆಯ ಹೊತ್ತಿನ 3 ಮೊಳದ ನೈತಿಕೆಗಳಲ್ಲ, ಅವು ಅಧ್ಯಯನದ ಮೂಸೆಗಳಿಂದ ಹೊರಹೊಮ್ಮಿದ ತಿಳಿ ಬೆಳಕು. ಹೀಗಾಗಿ ಅವು ಇಂದಿಗೂ ದಿವ್ಯ ಭವ್ಯ. ಕಂದಾವರ ಯಕ್ಷ ಕೃತಿಗಳು ಪ್ರಾಮಾಣಿಕ ನೆಲೆಗಟ್ಟಿನ ಮೇಲೆ ವಾಸ್ತವದ ಜಾಡಿನಲ್ಲಿ ಸಾಗುತ್ತವೆ. ಶೂದ್ರ ತಪಸ್ವಿನಿಯ ಅರಸನಾಣಗಿತ್ತಿಯಿಂದ ಹಿಡಿದು ಸತ್ಯ ಹೃದಯ ಮಗನೆ ಎನ್ನುವ ಪದ್ಯ ಕಂದಾವರು ತಮ್ಮ ಪ್ರಸಂಗಗಳ ಮೂಲಕ ಎಂಥ ಸತ್ವವನ್ನ ಬಿತ್ತರಿಸಲು ಪ್ರಯತ್ನಿಸುತ್ತಿದ್ದಾರೆಂಬುದು ವೇದ್ಯವಾಗುತ್ತದೆ. ಅವರ ಯಕ್ಷ ಕೃತಿಗಳೆಲ್ಲ ಒಂದಕ್ಕಿಂತ ಒಂದು ಮೇಲು ಎನ್ನುವ ಯಕ್ಷ ಆಖ್ಯಾನಗಳ ಈ ಕವಿ ಕಿವಿ ತುಂಬುವ ಮಾಧುರ್ಯಕ್ಕೆ ಹೋಗುವಂತೆ ಪದ್ಯ ಹೊಸೆಯುವಲ್ಲಿ ನಿಷ್ಠಾವಂತರು. ಯಕ್ಷಗಾನದೊಂದಿಗಿನ ಕಂದಾವರರ ಸಹಯಾನದ ಹಾದಿಯಲ್ಲಿ ಹಲವು ಪ್ರಶಸ್ತಿಗಳ ಮೈಲುಗಲ್ಲುಗಳಿವೆ. ಶ್ರೀಯುತರ ಯಕ್ಷಗಾನ ಕ್ಷೇತ್ರದಲ್ಲಿನ ಸಾಧನೆ ಸಿದ್ಧಿಗಳನ್ನ ಸರ್ಕಾರಕ್ಕೆ ಮನವರಿಕೆ ಮಾಡಿ ಕರ್ನಾಟಕ ಸರ್ಕಾರ ಕಂದಾವರ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನಿಸಬೇಕು ಎಂದು ಸರ್ಕಾರಕ್ಕೆ ನಮ್ಮದೊಂದು ಮನವಿ. ಉಪಾಧ್ಯಾಯರಾಗಿ ವೃತ್ತಿ ಆರಂಭಿಸಿ ಮುಖ್ಯೋಪಾಧ್ಯಾಯರಾಗಿ ವಿಶ್ರಾಂತರಾದವರು ರಘು ಮಾಸ್ಟ್ರು. ಮೇಳಗಳು ರಜೆಯಲ್ಲಿರುವಾಗ ರಘು ಮಾಸ್ಟ್ರ ಮನೆಯಲ್ಲಿ ಠಿಕಾಣಿ ಹುಡುತ್ತಿದ್ದ ಮೊಳವಳ್ಳಿ ಹಿರಿಯ ನಾಯಕರಂತ ಕಲಾವಿದರು ಕಂದಾವರರ ಉಳಿಪೆಟ್ಟು ತಿಂದವರೇ. ತಿಂದು ಸಾವಿರಾರು ಯಕ್ಷ ರಾತ್ರಿಗಳನ್ನ ಜಗಮಗಗೊಳಿಸಿದವರು. ಕಲಾವಿದನಾಗಿ ಕೂಟಗಳಲ್ಲಿ ಅರ್ಥಧಾರಿಯಾಗಿ ಕೆಲವು ಪಾತ್ರಗಳ ಹೊಸ ಹೊಳವು ತೋರಿದವರು. ಕನ್ನಡಕದೊಳಗಿನ ಕಣ್ಣುಗಳಲ್ಲಿ ಮಮತೆ ಸೂಸುತ್ತಾ ಯಕ್ಷಗಾನ ರಂಗಭೂಮಿಗಳಿಗೆ ಚಲಿಸುವ ಆಕರ ಗ್ರಂಥದಂತಿರುವ ಕಂದಾವರ ರಘುರಾಮ ಶೆಟ್ಟಿಯವರು ಈಗ ಕುಳಿತಿರುವ ಈ ಭಾವ ಬಗ್ಗೆ ಒಮ್ಮೆ ನೋಡಿ. ಮಹೋನ್ನತ ವ್ಯಕ್ತಿಯೊಂದು ತಾನೇನು ಸಾಧಿಸಿಯೇ ಇಲ್ಲವೆನ್ನುವಂತೆ ಪದ ಪಲ್ಲಕ್ಕಿಯಲ್ಲಿ ನನ್ನನ್ನು ಯಾಕೆ ಹೊತ್ತು ಮೆರೆಸುತ್ತಿದ್ದೀರಿ ಮಕ್ಕಳೇ ಎಂದು ಒಮ್ಮೆ ನನ್ನನ್ನ ಗದರಿದರೂ ಕೂಡ ಗದರಿರುವರು ಎಂಬ ಅಂಜಿಕೆ ನನ್ನೊಳಗೆ ಮೂಡುತ್ತಿದೆ. ಮುಗಿಸುವ ಮೊದಲು ತತ್ವ, ಮೌಲ್ಯ, ಆದರ್ಶಗಳ ಹಿರಿದಾಗಿ ಸಲ್ಲಿಸುತ್ತಿರುವ ಕಂದಾವರ ರಘುರಾಮ ಶೆಟ್ಟಿಯವರು ಯಕ್ಷಗಾನ ರಂಗಸ್ಥಳದಲ್ಲಿ ಈ ತೆರನಾದ ಸನ್ಮಾನ ಕಾರ್ಯಕ್ರಮಗಳ ಆಯೋಜನೆ ಕುರಿತಾಗಿ ನಿಷ್ಠೂರರು. ಬೇರೆ ಸಾಧ್ಯತೆಗಳ ಕುರಿತು ಆಲೋಚಿಸಲು ಆಗದ ನಮ್ಮ ಮಿತಿಗಳನ್ನ ಶ್ರೀಯುತರಲ್ಲಿ ಅರಿಕೆ ಮಾಡಿಕೊಳ್ಳುತ್ತಾ, ಕಂದಾವರರೇ, ನೆರೆದ ಸಹಸ್ರ ಮನಗಳು ಒಮ್ಮಸ್ಸಿನಿಂದ ನಿಮ್ಮನ್ನು ಹರಸುತ್ತಿವೆ. ನೀವು 100 ಕಾಲ ನಗುತ್ತೀರಿ. ನೀವು ಯಕ್ಷಗಾನ ರಂಗಭೂಮಿಗೆ ನೀಡಿದ ಕೃತಿಗಳು ನಿಮಗೆ ನಿಜಕ್ಕೂ ಅಮರತ್ವವನ್ನ ಕಲ್ಪಿಸಿಕೊಡುತ್ತದೆ. ನಿಮ್ಮ ಕಾಲಘಟ್ಟದಲ್ಲಿಯೇ ನಾವಿರುವುದು ನಮ್ಮೆಲ್ಲರ ಭಾಗ್ಯ. ಸಕಲ ಭಾಗ್ಯಗಳು ನಿಮಗೊಲಿಯಲಿ, ಬದುಕು ನಿಮ್ಮನ್ನ ಹರಸಲಿ. ಇದು ನಮ್ಮೆಲ್ಲರ ಸದಾಶಯ. ನಮಸ್ಕಾರ ಮೆಸ್ಟರ್. ಡಾಕ್ಟರ್ ಚಂದ್ರಶೇಖರ್ ಶೆಟ್ಟಿ ನೈಲಾಡಿ ಗೌರವ ಅಧ್ಯಕ್ಷರು, ಶ್ರೀ ಶರತ್ ಪೂಜಾರಿ ಮಳೆಬೆಟ್ಟು ಕಾರ್ಯದರ್ಶಿ, ಶ್ರೀ ಸದೀಪ್ ಶೆಟ್ಟಿ ಬ್ರಹ್ಮೇರಿ ಅಧ್ಯಕ್ಷರು ಮತ್ತು ಕಾರ್ಯಾಗಾರ ಸಮಿತಿ ಸದಸ್ಯರು ಹಾಗೂ ಗ್ರಾಮಸ್ಥರು, ಶ್ರೀ ದುರ್ಗಾ ಗಣೇಶ ಯುವಕ ಮಂಡಲ ನೂಜಾಡಿ ಹಾಗೂ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ನೂಜಾಡಿ ಸರ್ವರಿಗೂ ವಂದಿಸುತ್ತಾ ಅವಕಾಶ ಮಾಡಿಕೊಟ್ಟದಕ್ಕಾಗಿ ಆಭಾರಿ. ಧನ್ಯವಾದಗಳು. ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸುವವರೇ ಶ್ರೀಯುತ ಕೃಷ್ಣಭಟ್ ಇವರಲ್ಲಿ ಹೇಳಿಕೊಡ್ತಾ ಇದ್ದೇನೆ.